ಆರಾಮಿರು. ಇದಕ್ಕಿಂತ ಹೆಚ್ಚಿಗೆ ಏನು ಮಾಡಲಿಕ್ಕೆ ಆಗ್ತದೆ? ಏನು ಇಡೀ ಜಗತ್ತನ್ನೆಲ್ಲ ಬದಲು ಮಾಡಲಿಕ್ಕೆ ಆಗ್ತದೇನು ಹೇಳಿ? ನಮ್ಮ ಎಲ್ಲ ಇಚ್ಛೆಗಳನ್ನು ಪೂರೈಸಿದ ಬಳಿಕ ಆನಂದ ಇರ್ತೇವೆ ಅಂದರೆ, ಎಲ್ಲರೂ ನಮ್ಮನ್ನು ಗೌರವಿಸಿದ ಬಳಿಕ ಆನಂದ ಇರ್ತೇವೆ ಅಂದರೆ ಎಲ್ಲಾದರೂ ಸಾಧ್ಯವೇ? ಎಲ್ಲ ಇಚ್ಛೆಗಳನ್ನು ಪೂರೈಸಲಿಕ್ಕಾಗುವುದಿಲ್ಲ. ಮತ್ತು ಎಲ್ಲರೂ ನಮ್ಮನ್ನು ಗೌರವಿಸಬೇಕಂದ್ರೆ ಆಗೋದಿಲ್ಲ. ಒಂದು ಸಲ ಗೌರವಿಸ್ತಾರೆ, ಒಂದು ಸಲ ಇಳಿಸಿ ಕಳಿಸ್ತಾರೆ. ಈ ಜಗತ್ತ ಹಂಗೆ ಆಗೋದಿಲ್ಲೇನು? ಬರಾಗ ಮಕ್ಕಳು ಬರುವಾಗ, ಈ ಜಗತ್ತಿಗೆ ಬರಾಗ ಎಷ್ಟು ಮನ್ಯಾಗ ವೈಭವ ಇರ್ತದೆ. ಮುಂದೆ ಕಳಿಸಿಕೊಡ್ತಾರೆ. ಇಲ್ಲೇನು 100 ವರ್ಷ ಆದ ಬಳಿಕ ಹೋಗು ಅಂತಾರೆ, ಅನ್ನೋದಿಲ್ಲ? ಮನುಷ್ಯನಾಗ ಅಂತಾರೆ, ಸಾಕು 100 ವರ್ಷ ಆಗ್ಯಾವ, ಇನ್ನೆಷ್ಟು ಶತಮಾನ ಮಾಡಿದೇವಿ, ಅಮೃತ ಮಾಡಿದೇವಿ, ಎಲ್ಲ ಮಾಡಿದೇವಿ, ಇನ್ನೂ ಹೋಗಿಲ್ಲ ಅಂತ ಜಗತ್ತು. ಬರುವಾಗ ಸ್ವಾಗತ ಮಾಡ್ತದೆ ಜಗತ್ತ. ಭಾಳ ದಿವಸ ಇದ್ದೇವಿ ಅಂದ್ರೆ ತಕರಾರು ಮಾಡ್ತದೆ, ಹೋಗು. ಇಲ್ಲ, ಇದೆರಡು ಇರೋದೇ ಜಗತ್ತಿನಾಗ. ಒಬ್ಬರು ಸ್ವಾಗತ ಮಾಡ್ಲಿಕ್ಕೆ ನಿಂತಿರ್ತಾರೆ, ಇನ್ನೊಬ್ಬರು ಸೆಂಡ್ ಆಫ್. ಒಂದು ದಾರಿಯೊಳಗೆ ಒಂದು ಪಟ ಹಾಕಿರ್ತಾರೆ, ನೋಡಿರಲ್ಲ? ಆ ಕಡೆಯಿಂದ ಬಂದರೆ ನಿಮಗೆ ಸ್ವಾಗತ ಅಂತ ಬರೆದಿರ್ತಾರೆ, ಬರೆದಿರೋದಲ್ಲ? ಸ್ವಾಗತ, ನಮ್ಮೂರಿಗೆ ಸ್ವಾಗತ ಅಂತ ಬರೆದಿರ್ತಾರೆ, ಒಂದು ಪಟ ಹಾಕ್ತಾರೆ. ಆ ಪಟದ ಹಿಂದೆ ನೋಡಿದರೆ ನಿಮಗೆ ಧನ್ಯವಾದ ಅಂತ. ಎಷ್ಟು ಮಜಾ! ಎರಡೂ ಇರೋವೆ. ಅಂದರೆ ನಮ್ಮೂರಿಗೆ ಬಂದಿಯಲ್ಲ, ನಿನಗೆ ಸ್ವಾಗತ, ಹೋಗದೆ ಇರಬೇಡ, ನಿನಗೆ ಧನ್ಯವಾದ. ಜಗತ್ತು ಇಷ್ಟ, ಇದರಿಂದ ಕಲಿಬೇಕು, ಆ ಪಟದಿಂದ ಕಲಿಬೇಕು. ಜಗತ್ತು ನಮ್ಮನ್ನು ಒಂದು ದಿವಸ ಸ್ವಾಗತಿಸ್ತದೆ, ಒಂದು ದಿವಸ ಕಳಿಸಿಕೊಡ್ತದೆ. ಇದು ಎರಡೂ ಕೂಡೇ ಸಾಗೋದು. ಯಾವಾಗಲೂ ನಮ್ಮನ್ನು ಜಗತ್ತು ಆದರಿಸಬೇಕು, ಗೌರವಿಸಬೇಕು, ನಮ್ಮನ್ನು ಬಹಳಷ್ಟು ಪ್ರಶಂಸಿಸಬೇಕು. ಇದು ಸಾಧ್ಯ ಇಲ್ಲದ ಮಾತು. ಇದು ಸಾಧ್ಯ ಇಲ್ಲ. ಈಗ ಆಗೋದಿಲ್ಲೇನು? ಮನ್ಯಾಗ ಹೊಸದಾಗಿ ಬಂದಿರ್ತಾರೆ, ಲಗ್ನ ಆದ ಬಳಿಕ ಮೊದಲನೇ ಸಲ ಬಂದಿರ್ತಾರೆ. ಬರಾಗ ಎಷ್ಟು ಚಲೋ ತಯಾರಿ ಮಾಡಿರ್ತಾರೆ ಮನ್ಯಾಗ, ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಮಾಡಿ. ಬಾಗಿಲಿಗೆ ಇವರು ಬರೋದ್ರಾಗ ಬಾಗಿಲ್ದಾಗ ಆರತಿ ಮಾಡಕ್ಕೆ ನಿಂತಿರ್ತಾರೆ. ಇದು ಒಂದೇ ದಿವಸ, ಇದ ಕೊನೆದು, ಇದ ಮೊದಲು. ಇಲ್ಲಿಗೆ ಮುಗೀತು. ನಾನು ದಿವಸ ಹೊರಗೆ ಹೋಗಿ ಬರ್ತೀನಿ, ದಿವಸ ಆರತಿ ತಗೊಂಡು ನಿಲ್ರಿ ಅಂದರೆ ಯಾರು ನಿಲ್ತಾರ? ಎಲ್ಲಾದರೂ ಸಾಧ್ಯವೇ? ನಾವು ಜಗತ್ತಿನ ರೀತಿ ನೀತಿಗಳನ್ನು ತಿಳ್ಕೊಂಡಿರ್ಬೇಕು. ಅದಕ್ಕೆ ಇದ್ದದ್ದರಾಗ ಸಂತೋಷ ಪಡ್ಕೋತಿರ್ಬೇಕು, ಆರಾಮಾಗಿರಬೇಕು, ಆನಂದವಾಗಿರಬೇಕು. ಮಾತು ಹೇಳ್ತಾನೆ, ಎಷ್ಟು ಚಂದ ಹೇಳ್ತಾನೆ. ಒಮ್ಮೊಮ್ಮೆ ಭೂಮಿ ಮೇಲೆ ಮಲಗಬೇಕು, ಒಮ್ಮೊಮ್ಮೆ ರಾಜರ ಹಾಸಿಗೆ ಮೇಲೆ ಮಲಗಬೇಕು. ಎರಡಕ್ಕೂ ತಯಾರಿರಬೇಕು. ಪ್ರಸಂಗ ಹಂಗೆ ಬರ್ತಾವ, ಎರಡಕ್ಕೂ ತಯಾರಿರಬೇಕು. ನಿದ್ರೆ ಮಹತ್ವದ್ದೇ ವಿನಃ ಹಾಸಿಗೆ ಮಹತ್ವದ್ದಲ್ಲ. ಬಹಳ ಅದ್ಭುತದ ರಾಜರ ವೈಭವ. ಅದೇನು ಬೆಡ್ರೂಮ್ ಅದಲ್ಲ, ಅದ್ಭುತ. ರಾಜರ ಬೆಡ್ರೂಮ್ ಹೋಗಿ ನೋಡ್ರಿ ನೀವು, ಮಲ್ಕೊಳ್ಳೋ ಮಂಚ ಅದೆಲ್ಲ ಏನಲ್ಲಿ ನಿಮ್ಮ ಊರು ಮಾರಾಟ ಮಾಡಿದರೂ ಅದಕ್ಕೆ ಕಟ್ಟಕ್ಕಾಗೋದಿಲ್ಲ, ಅಷ್ಟು ಸಂಪತ್ತ. ಅದ ರಾಜ ನಿದ್ರೆನೇ ಇಲ್ಲದೆ ಬಳಲ್ತಿರ್ತಾನೆ. ಅದೇ ರಾಜರ ಮನ್ಯಾಗ ಕಸ ಹೊಡ್ಯಾವ ಆರಾಮ್ ಮೂಲ್ಯಾಗ ಮಕ್ಕೊಂಡ ಬಿಟ್ಟಿರ್ತಾನ. 8ಕ್ಕೆ ಮಲ್ಕೊಂಡಾವ, ಮುಂಜಾನೆ 8ಕ್ಕೆ ಹೇಳಾವ. ಇವ ದಾರಿ ಕಾಯ್ಕೋತ ಯಾವಾಗ ಹೊತ್ತು ಹೊಂಟಿತು ಅಂತ ದಾರಿ ಕಾಯ್ಕೋತ ಇವ ಮಲಗಾವ. ಮಲಗೋದು ಮಹತ್ವದ್ದೇ ವಿನಃ
ಮನ್ಸಲ್ಲ. ನಿದ್ದೆ ಬಂದ ಬಳಿಕ ಒಕ್ಕಲಿಗ ಎಲ್ಲಿ ಮಲಗಿರ್ತಾನೆ? ಅದೇ ಹೆಂಡತಿ ಭೂಮಿಯಾಗನೇ ಹೆಂಗೆ ತಲೆ ಕೆಳಗಿಟ್ಟ ನಿದ್ರೆ ಶುರುವಾಗಿ ಬಿಡ್ತದೆ. ಹೆಂಡತಿಯೊಳಗೆ ಆರಾಮಾಗಿ ಮಲಗದವ್ರದಾರ. ನಮಗೆ ಡನ್ಲಪ್ಪ ಹಾಸಿಗೆ ಮೇಲೆ ನಿದ್ದೆ ಹತ್ತೊಲ್ದು ಹೆಂಗಿರ್ತದೆ? ಹಾಸಿಗೆ ಮಹತ್ವದ್ದಲ್ಲ, ನಿದ್ರೆ ಮಹತ್ವದ್ದು. ಕ್ವಚಿತ್ ಭೂಮೌಶಯ ಕ್ವಚಿದಪಿ ಚ ಪರ್ಯಂಕ ಶಯನ. ಪರ್ಯಂಕ ಅಂದರೆ ರಾಜನ ಹಾಸಿಗೆ. ಕ್ವಚಿತ್ ಕಂಥಾಧಾರೆ ಕ್ವಚಿದಪಿ ಚ ಪೀತಾಂಬರಧರ. ಒಮ್ಮೊಮ್ಮೆ ಹರಕೆ ಬಟ್ಟೆ ಹಾಕ್ಕೊಂಡಿರಬೇಕು, ಇನ್ನೊಮ್ಮೆ ಪೀತಾಂಬರ ಹಾಕಿರಬೇಕು ಮೈ ಮೇಲೆ. ಆದರೆ ಹಾಕದವನ ತಲೆ ಬದಲಾಗಬಾರ್ದು. ಅವಾಗೂ ಹಾಗೆ ಇವಾಗೂ ಹಾಗೆ ಇತ್ತು ಅಂದರೆ ಸಂತೋಷ. ಸಂತೋಷ ಚಲೋ ಇಲ್ಲ ಇದು. ಹೋಗಿ ಪ್ರಯೋಗ ಮಾಡಬೇಕು. ಒಂದು ದಿವಸ ನೆಲದ ಮೇಲೆ ಮಲ್ಕೊಳ್ಳೋದು, ಒಂದು ದಿವಸ ಚಲೋ ಹಾಸಿಗೆ ತಂದು ಮಲ್ಕೊಳ್ಳೋದು. ಇರದೇ ಇದ್ದರೆ ಒಮ್ಮೆ ಬೆಂಗಳೂರಿಗೆ ಹೋಗಿ, ಒಮ್ಮೆ ಮುಂಬೈಗೆ ಹೋಗಿ, ಒಂದು ದೊಡ್ಡ ಹೋಟೆಲ್ದಾಗ, 5 ಚುಕ್ಕಿ ಹೋಟೆಲ್ದಾಗ ಒಂದು 10,000 ರೂಪಾಯಿ ಹೋದ್ರೆ ಹೋಗಲಿ, ಒಂದು ದಿವಸ ಆರಾಮ್ ಮಲ್ಕೊಂಡು ಮನೆಗೆ ಬಂದರೆ ಮುಗೀತು. ದಿನಾಲು ಅದನ್ನು ಮಾಡಕ್ಕೆ ಹೋದರೆ ಮನಿಮಾರೆಲ್ಲ ಮಾರಾಟ ಮಾಡ್ಕೊಂಡು ಹೋಗಬೇಕಾಗ್ತದೆ. ಆರಾಮಿರಕ್ಕೆ ಕಲಿಬೇಕು ಮನುಷ್ಯ. ಅದಕ್ಕೆ ಸಂತೋಷ ಅಂತ ಕರೀತಾರೆ. ಕ್ವಚಿತ್ ಕಂಥಾಧಾರೆ ಕ್ವಚಿದಪಿ ಚ ಪೀತಾಂಬರಧರ. ಮಸ್ತಾಗೆ ಹಾಕಿಕೋ, ಹಾಕ್ಕೊಳ್ಳುವಾಗ ಪೀತಾಂಬರನೇ ಉಟ್ಟುಕೋ. ಆದರೆ ಗೊತ್ತಿರಲಿ ಇದು ಖಾಯಿಮಲ್ಲ. ಕಂಥಾಧಾರೆ ಹರಿದ ಬಟ್ಟೆನೇ ಇರಲಿ, ಅದನ್ನು ಹಾಕಿಕೋ, ಅದು ಖಾಯಿಮಲ್ಲ ಅಂತ ತಿಳ್ಕೋ. ಎರಡರ ಮಧ್ಯ ನೀನಿರೋದದೆ. ಅದನ್ನು ಹಾಕ್ಕೊಳ್ಳವನು ನೀನೇ, ಇದನ್ನು ಹಾಕ್ಕೊಳ್ಳವನು ನೀನೇ. ನಿನ್ನ ಕಡೆ ನೀ ಲಕ್ಷ್ಯ ಕೊಟ್ಟರೆ ನೀನು ಹರಕನೂ ಅಲ್ಲ, ಛಲೋನೂ ಅಲ್ಲ, ಆರಾಮಿರೋದು ಅಷ್ಟೆ. ಸಂತೋಷ. ಮೂರನೇ ಮಾತು ಒಂದು ಹೇಳ್ತಾರೆ, ಕ್ವಚಿದ್ ಶಾಕಾಹಾರ ಕ್ವಚಿದಪಿ ಚ ಶಾಲ್ಯೋದನ ರುಚಿ. ಒಮ್ಮೊಮ್ಮೆ ಸುಮ್ಮನೆ ಎಲೆ ಹೂವ ಹಣ್ಣ ತಿಂದು ಬದುಕಬೇಕು, ಅಟ್ರಾಗ ಆನಂದ ಇರಬೇಕು. ಮತ್ತೊಮ್ಮೆ ಭಾರಿ ಭಾರಿ ಭೋಜನ, ರಾಜಭೋಜನ ಮಾಡ್ತಾ ಇರಬೇಕು. ಆದರೆ ಎರಡೂ ಕಡೆ ಒಂದೇ ರೀತಿ ಇರಬೇಕು, ಸಮಾಧಾನ ಇರಬೇಕು. ಸಂತೋಷದಿಂದ ರೊಟ್ಟಿ ತಿನ್ನುವಾಗೂ ಸಂತೋಷದಿಂದ ತಿನ್ನಬೇಕು, ಹೋಳಿಗೆ ಉಣ್ಣುವಾಗಲೂ ಸಂತೋಷದಿಂದ ಉಣಬೇಕು. ಹೋಳಿಗೆ ಉಣ್ಣುವಾಗ ನಾಳೆ ಹೋಳಿಗೆ ಇಲ್ಲಲ್ಲ ಅಂತ ತಲೆ ಕೆಡಿಸ್ಕೋಬಾರ್ದು. ಹಬ್ಬ ದಿನ ದಿನ ಬರ್ತಾವೇನು? 15 ದಿವಸಕ್ಕೊಂದು ಹಬ್ಬ, ಅವಾಗ ಒಂದು ಹೋಳಿಗೆ. ಅವ್ರು ಮಾಡಿದ್ದು ಹೆಂಗೆ ಮಾಡ್ಯಾರ? ಭಾರತೀಯರು ಭಾಳ ಚಲೋ ಮಾಡ್ಯಾರ. ಈ ಜನ ಬರೇ ಹೋಳಿಗೆ ಬೆನ್ನು ಹತ್ತಬಾರದಂತ ಅವ್ರು ಎಷ್ಟು ಚಲೋ ಮಾಡ್ಯಾರ. 15 ದಿವಸಕ್ಕೊಮ್ಮೆ ಹೋಳಿಗೆ, ಆ ಬಳಿಕ ಒಂದು ದಿವಸ ಏಕಾದಶಿ ಉಪವಾಸ. ಹೆಂಗೆ ಹೊಂದಿಸ್ಯಾರ ಅಂದರೆ ಎರಡೂ ಜೀವನದಾಗ ಬರ್ತಾವ. ಎರಡಕ್ಕೂ ಮನುಷ್ಯ ಸಂತೋಷದಿಂದ ಸಿದ್ಧನಾಗಿರಬೇಕು. ಹೋಗುವಂತ ಒಬ್ಬ ಅಂದ ಅಂದರೆ ಸುಮ್ಮನೆ ಹೋಗ್ಬೇಕು. ತಲೆ ಕೆಡಿಸ್ಕೊಂಡು ಹಿಂಗ್ಯಾಕಂದ ನಾ ಏನು ಮಾಡೇನಿ ಅಂತಂದ ಸಂತೋಷ ಹೋಯ್ತು. ಏರಂದಾಗ ಏರೋದದ, ಇಳಿ ಅಂದಾಗ ಇಳಿಯೋದದ. ಎಷ್ಟು ಆರಾಮಿರ್ತದೆ ಜೀವನ ಇದು. ಸಂತೋಷ ಸಂತೋಷಾದ್ ಸಂತೋಷಾದ್ ಅನುತ್ತಮ ಲಾಭ ಯಾವುದೂ ಇಲ್ಲ. ಸಂತೋಷಾದ ಅನುತ್ತಮ ಸುಖ ಲಾಭ. ಸಂತೋಷದಿಂದಲೇ ಜೀವನಕ್ಕೆ ಸೌಖ್ಯ ಬರುವುದು. ಅನುತ್ತಮ ಸುಖ, ಅದ್ಭುತ ಸೌಖ್ಯ ಜೀವನಕ್ಕೆ ಬರಬೇಕಾದರೆ ಜೀವನದಲ್ಲಿ ಸಂತೋಷದಿಂದಿರೋದು, ಎರಡಕ್ಕೆ ಸಮನಾಗಿರೋದು.